ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಚೇತನ್. ಇವತ್ತು ಯಾವುದೇ ರೀತಿಯ ಬೈಕ್ ಟ್ಯಾಕ್ಸಿ ವಿಡಿಯೋ ಆಗಿರಲ್ಲ, ಏಕೆಂದರೆ ಇವತ್ತು ನನ್ನ ಗಾಡಿನ ಸರ್ವಿಸ್ ಕೊಟ್ಟಿರೋ ಕಾರಣ ಇವತ್ತು ನನ್ನ ಬೈಕ್ ಟ್ಯಾಕ್ಸಿ ವಿಡಿಯೋ ಇವತ್ತು ಯಾವುದೂ ಇರಲ್ಲ. ಇವತ್ತು ಜಸ್ಟ್ ಒಂದು EV ಸ್ಕೂಟರ್ನ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಇದು ಯಾವ ಸ್ಕೂಟರು, ಏನು ಎತ್ತ ಅಂತ ಎಲ್ಲ ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡ್ಬೋದು ಸ್ನೇಹಿತರೆ, ಪೆಟ್ರೋಲ್ ರೇಟು ಜಾಸ್ತಿ ಆಗಿರೋದ್ರಿಂದ ನಿಮಗೆ ಎಷ್ಟು ಕಷ್ಟ ಇದೆ. ಈಗ ಪೆಟ್ರೋಲ್ ರೇಟು ಹೆಚ್ಚು ಕಮ್ಮಿ 1 ಲೀಟ್ರಿಗೆ ನಿಮಗೆ ಇಂಡಿಯನ್ ಆಯಿಲಲ್ಲಿ 115 ರುಪೀಸ್ ಇದೆ. ಹಾಗೆ ಭಾರತ್ ಪೆಟ್ರೋಲಿಯಮಲ್ಲಿ ನಿಮಗೆ 120 ರುಪೀಸು ಪರ್ ಲೀಟರಿಗೆ ಆಗಿದೆ ಪೆಟ್ರೋಲ್ ರೇಟು. ಹಾಗಾಗಿ ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲ್ ಬೆಟರಾ, ಪೆಟ್ರೋಲ್ ವೆಹಿಕಲ್ ಬೆಟರಾ ಅಂತ ನಿಮಗೆ ಡೌಟ್ ಇರುತ್ತೆ. ಇದು ಆ್ಯಕ್ಚುಲಿ ಯಾವುದೇ ರೀತಿಯ ಸ್ಪಾನ್ಸರ್ ವೀಡಿಯೋ ಅಲ್ಲ, ಇದೇನಿದು ಜಸ್ಟ್ ನಂದು ಯೂಸರ್ ರಿವ್ಯೂ ಅಂತಲೇ ಅನ್ಕೋಬೋದು. ಏಕೆಂದರೆ ನಾನು ಈ ಗಾಡಿನ ತೊಗೊಂಡು ಹೆಚ್ಚು ಕಮ್ಮಿ ನನಗೆ 3 ಮಂತ್ಸ್ ಆಗ್ತಾ ಬಂತು. ಇದು ಹೆಚ್ಚು ಕಮ್ಮಿ 3000 ಕಿಲೋಮೀಟರ್ ಓಡಿದೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡಿ. ಯುವರ್ ಇಂಡಿ ಏನು ಗಾಡಿ ಇದೆ, ಇದು ಆ್ಯಕ್ಚುಲಿ ಕರ್ನಾಟಕದಲ್ಲೇ ಹೊಸದುರ್ಗದಲ್ಲೇ ನಿಮಗೆ ಮ್ಯಾನುಫ್ಯಾಕ್ಚರ್ ಆಗಿರೋಂಥ ಗಾಡಿ ಇದು. ಹಾಗಾಗಿ ಕರ್ನಾಟಕದ ಗಾಡಿ ಅಂತಲೇ ಹೇಳ್ಬೋದು. ಇದ್ರದ್ದು ಏನು ಡಿಸ್ಅಡ್ವಾಂಟೇಜು ಅಡ್ವಾಂಟೇಜು ಎಲ್ಲ ನಾನು ನಿಮಗೆ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಗಾಡಿದ ಫ್ರಂಟ್ ಲುಕ್ ನೀವು ನೋಡ್ಬೋದು. ಇದರಲ್ಲಿ ನಿಮಗೆ LED ಲೈಟ್ ಬರುತ್ತೆ. ಇದು ಆ್ಯಕ್ಚುಲಿ ಸ್ಕ್ವೇರ್ ಶೇಪ್ ಇರೋದ್ರಿಂದ ಇದು ಎಲ್ಲ ಗಾಡಿಗೂ ಒಂಥರ ಡೂಮ್ ಶೇಪ್ ಇರುತ್ತೆ, ಬಟ್ ಇದಕ್ಕೆ ಸ್ಕ್ವೇರ್ ಶೇಪ್ ಇರೋದ್ರಿಂದ ಇದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಅನ್ಕೋಬೋದು. ಇದು ಆ್ಯಕ್ಚುಲಿ ವೈಸರ್, ಇದು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ, ನಿಮಗೆ ಎಕ್ಸ್ಟ್ರಾ ಇದರಲ್ಲಿ ಬರುತ್ತೆ. ಹಾಗೆ ನೀವು ಟೈರ್ ಬಂದರೆ ನಿಮಗೆ 14 ಇಂಚು ಅಲಾಯ್ ವೀಲ್ ಬರುತ್ತೆ. ಇದು ಆ್ಯಕ್ಚುಲಿ ಟ್ಯೂಬ್ಲೆಸ್ ಟೈರ್ ಇದು. ಹಾಗೆ ನಿಮಗೆ ಇಲ್ಲಿ ಡಿಸ್ಕ್ ಬ್ರೇಕು, ಇದರಲ್ಲಿ ಯಾವುದೇ ರೀತಿಯ ನಿಮಗೆ ABS ಬರಲ್ಲ ಸ್ನೇಹಿತರೆ. ನಿಮಗೆ CBS ಸಿಸ್ಟಮಲ್ಲೇ ನಿಮಗೆ ಬ್ರೇಕಿಂಗ್ ಸಿಸ್ಟಮ್ ಇರೋದು. ಇದು ಆ್ಯಕ್ಚುಲಿ ಓಕೆನೇ. ಹಾಗೆ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ನಿಮಗೆ ಫ್ರಂಟ್ ಸೈಡ್ ಇರ್ಬೋದು, ಹಾಗೆ ನಿಮಗೆ ಬ್ಯಾಕ್ ಸೈಡ್ ಕೂಡ ನಿಮಗೆ ಸಸ್ಪೆನ್ಷನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ ಕಂಪ್ನಿ ಕಡೆಯಿಂದ. ಹಾಗೆ ನಿಮಗೆ ಇಲ್ಲೇ ನಿಮಗೆ ಒಂದು ರಿವರ್ ಅಂತ ಲೋಗೋ ಸಿಗುತ್ತೆ, ರಿವರ್ದು ಬ್ರ್ಯಾಂಡಿಂಗ್ ನೇಮ್ ಸಿಗುತ್ತೆ. ಆ್ಯಕ್ಚುಲಿ ಇದು ಮೆಟೀರಿಯಲ್ ಬಂದ್ಬಿಟ್ಟು ಸ್ವಲ್ಪ ಫೈಬರ್ ಮೆಟೀರಿಯಲು, ಯಾವುದೇ ಥರ ನಿಮಗೆ ಅಲ್ಯೂಮಿನಿಯಮ್ ಆಗಲಿ ಅಥವಾ ಸ್ಟೀಲ್ ಥರ ಯಾವುದೋ ಮೆಟೀರಿಯಲ್, ಇದು ಆ್ಯಕ್ಚುಲಿ ಫೈಬರ್ ಮೆಟೀರಿಯಲ್ಲು. ಹಾಗೆ ನಿಮಗೆ ಮೇಲೆ ಬರ್ತಿದ್ದಂಗೆ ಇಲ್ಲಿ ನಿಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಪಾರ್ಕಿಂಗ್ ಬಟನ್ ಒಂದು ಬರುತ್ತೆ. ಹಾಗೆ ನಿಮಗೆ ಕಿಲ್ ಸ್ವಿಚ್ ಬರುತ್ತೆ. ಹಾಗೆ ನಿಮಗೆ ಮೋಡ್ ಚೇಂಜ್ ಮಾಡ್ಬೋದು. ಇದನ್ನೆಲ್ಲ ಒಂದೊಂದಾಗಿ ನಿಮಗೆ ಇದರಲ್ಲಿ CBS ಸಿಸ್ಟಮ್ ಇರೋದ್ರಿಂದ 2 ಬ್ರೇಕು ಕೂಡ ನಿಮಗೆ ಒಟ್ಟಿಗೆ ಯೂಸ್ ಆಗುತ್ತೆ. ಹಾಗೆ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಬಂದರೆ ನಿಮಗೆ ಹೆಡ್ಲೈಟ್ಸ್ದು ಆನ್ ಆ್ಯಂಡ್ ಆಫ್ ಬಟನ್ ಸಿಗುತ್ತೆ, ಹೈ ಬೀಮು ಆ್ಯಂಡ್ ಲೋ ಬೀಮು. ಹಾಗೆ ಇಂಡಿಕೇಟರ್ ಬಟನು, ಹಾಗೆ ಹಾರನ್ ಬಟನ್. ಆಮೇಲೆ ಬಂದರೆ ನಿಮಗೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಇದು ಆ್ಯಕ್ಚುಲಿ ನೀವು ನಂಬಲ್ಲ, ಒಂದು ಸಿಲಿಂಡ್ರ್ ಆರಾಮಾಗಿ ಇಡ್ಸುತ್ತೆ ಇದರಲ್ಲಿ. ನಿಮಗೆ ಬೇಕಾದ್ರೆ ಇಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನಿಮಗೆ ಬಂದರೆ ಸೈಡಲ್ಲಿ ಸೈಡ್ ಗಾರ್ಡ್ ಬರುತ್ತೆ. ಏನಾದರೂ ಗಾಡಿ ಬಿದ್ದಾಗ ನಿಮಗೆ ಈ ಸ್ಕ್ರ್ಯಾಚ್ ಗಾರ್ಡು ನಿಮಗೆ ಸೇಫ್ ಮಾಡುತ್ತೆ. ಮುಂದೆನೂ ಕೂಡ ನಿಮಗೆ ಒಂದು ಸ್ಕ್ರ್ಯಾಚ್ ಗಾರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ನಿಮಗೆ ಇದೇ ಥರ ಒಂದು ಫುಟ್ ರೆಸ್ಟ್ ಬರುತ್ತೆ ಇಲ್ಲಿ ಫ್ರಂಟ್ ಸೈಡು, ಬಟ್ ನನ್ನ ಗಾಡಿ ಬಿದ್ದೋದ್ರಿಂದ ಮುರಿದೋಗಿದೆ ಅದು. ಬನ್ನಿ ಈ ಕಡೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ನಿಮಗೆ ಫುಟ್ ರೆಸ್ಟ್ ಬರುತ್ತೆ. ರೈಡರಿಗೆ ಕಂಫರ್ಟ್ ಆಗಲಿ ಅಂತ ಇದು ಆ್ಯಕ್ಚುಲಿ ಫುಟ್ ರೆಸ್ಟ್ ಇರೋದು. ಹಾಗೆ ನಿಮಗೆ ರೈಟ್ ಸೈಡಲ್ಲೂ ಕೂಡ ಒಂದು ಸ್ಕ್ರ್ಯಾಚ್ ಗಾರ್ಡು, ಹಾಗೆ ಪಿಲಿಯನ್ಗೆ ಫುಟ್ ರೆಸ್ಟ್ ಕೂಡ ಬರುತ್ತೆ. LED ಟೈಲ್ ಲ್ಯಾಂಪ್ ನೋಡ್ತಿರ್ಬೋದು. ಇದೆಲ್ಲ ಲುಕ್ಕು ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಹಾಗೆ ಇಂಡಿಕೇಟ್ರು, ಬಟ್ ಇದು ಕ್ವಾಲಿಟಿ ಇನ್ನೂ ಇಂಪ್ರೂವ್ ಆಗಬೇಕಾಗಿತ್ತು ಕೊಡೋ ಮಟ್ಟಿಗೆ. ಇರಲಿ ಬನ್ನಿ ಸ್ನೇಹಿತರೆ. ಇದರದ್ದು ಡ್ಯಾಶ್ ಬೋರ್ಡ್ ನೋಡ್ಬೋದು ನೀವು. ನಿಮಗೆ ಡ್ಯಾಶ್ ಬೋರ್ಡು ಯಾವುದೇ ರೀತಿಯಾದ ಫ್ಯಾನ್ಸಿ ಗಿನ್ಸಿ ಇದು ಥರ ಇರಲ್ಲ ಇದು. ಆ್ಯಕ್ಚುಲಿ ಸ್ನೇಹಿತರೆ, ಬೇರೆ ಕಂಪ್ನಿಗಳು ಡ್ಯಾಶ್ ಬೋರ್ಡ್ನ ಫುಲ್ಲು ಫ್ಯಾನ್ಸಿ ಥರ ಏನೋ ಮಾಡೋಕ್ಕೆ ಇದು ಮಾಡಿರ್ತಾರೆ ಸಾಫ್ಟ್ವೇರ್. ಬಟ್ ಅದರಿಂದ ಏನು ಡಿಸ್ಅಡ್ವಾಂಟೇಜ್ ಅಪ್ಪ ಅಂದರೆ, ಏನಾದರೂ ಸಾಫ್ಟ್ವೇರ್ ಅಪ್ಡೇಟು ಮತ್ತು ಅದು ಇದು ಅಂತ ಏನಾದರೂ ಬಂದರೆ ಆ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಗ್ಲಿಚಸ್ ಬರುತ್ತೆ. ಬಟ್ ಇವರು ಯಾವುದೇ ರೀತಿ ಕಾಂಪ್ಲಿಕೇಟೆಡ್ ಏನೂ ಮಾಡಿಲ್ಲ, ಸಿಂಪಲ್ ಆ್ಯಂಡ್ ಕ್ಲೀನ್ ಡ್ಯಾಶ್ ಬೋರ್ಡ್ ಇದೆ. ಇದರಲ್ಲಿ ನಿಮಗೆ ಮೋಡ್ ಬರುತ್ತೆ, ಆಮೇಲೆ ಕಿಲೋಮೀಟ್ರ್ ಎಷ್ಟು ರೈಡ್ ಮಾಡಿರ ಅಂತ ನಿಮಗೆ ಡೀಟೇಲ್ ಸಿಗುತ್ತೆ. ಹಾಗೆ ರೇಂಜ್ ಸಿಗುತ್ತೆ,
ಮತ್ತು ನಿಮಗೆ ಟೈಮಿಂಗ್ಸ್ ಕೂಡ ಇದರಲ್ಲೇ ನಿಮಗೆ ಕವರ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ 3335 ಕಿಲೋಮೀಟ್ರನ್ನ ಓಡಿಸೀನಿ. ಈ ಗಾಡೀಲಿ ಏನಪ್ಪ ಅಡ್ವಾಂಟೇಜು ಅಂತ ಹೇಳಿದ್ರೆ, ನಿಮಗೆ ಇದು ಗಾಡಿ ತುಂಬಾ ಸ್ಪೇಷಿಯಸ್ ಆಗಿದೆ. ನಿಮಗೆ ಸಕ್ಕತ್ತಾಗಿದೆ ಗಾಡಿ, ಸ್ಪೇಷಿಯಸ್ ಮಾತ್ರ. ಜಾಸ್ತಿ ಏನಾದರೂ ಲಗೇಜ್ ಇತ್ತು ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಇಂಥ ಗಾಡಿನ ಆರಾಮಾಗಿ ಯೂಸ್. ಸ್ನೇಹಿತರೆ, ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಸೈಡ್ ಡಿಕ್ಕಿ ಓಪನ್ ಮಾಡೋದಕ್ಕೆ ಇಲ್ಲೊಂದು ನಿಮಗೆ ಕೀ ಆಪ್ಷನ್ ಇರುತ್ತೆ. ಇದು ಹಳೆ ಗಾಡಿಗಳಿಗೆಲ್ಲ ಮಾಮೂಲಿ ಇರುತ್ತಲ್ಲ, ಸೈಡ್ ಲಾಕ್ ಓಪನ್ ಮಾಡೋದು. ಓಪನ್ ಮಾಡಿದ್ರೆ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಜಾಗ ಇದೆ ಅಂತ. ಇದು ಆ್ಯಕ್ಚುಲಿ 45 ಲೀಟರ್ಸು ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ. ಹಾಗೆ ಇಲ್ಲೊಂದು LED ಲೈಟ್ ಇರುತ್ತೆ. ಏನಾದರೂ ಕತ್ಲಲ್ಲಿ ನಿಮಗೆ ಏನಾದರೂ ಬೇಕು ಅಂದಾಗ ನಿಮಗೆ ಈಸಿ ಆಗಲಿ ಅಂತ ನಿಮಗೆ ಒಂದು ಲೈಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಇದು ಅಡ್ವಾಂಟೇಜ್ ಆಗಿರ್ಬೋದು, ಇದು ಒಂಥರ ಅಡ್ವಾಂಟೇಜು, ಹಂಗೆ ಡಿಸ್ಅಡ್ವಾಂಟೇಜ್ ಕೂಡ. ಏನಾದರೂ ಇದು ಕರೆಕ್ಟಾಗಿ ಲಾಕ್ ಆಗಲಿಲ್ಲ ಅಂತ ಹೇಳಿದ್ರೆ ಒಂದೊಂದ್ಸಲಿ ಇದು ಲಾಕ್ ಆಗೋಲ್ಲ, ಹಿಂಗೆ ಪ್ರೆಸ್ ಮಾಡೋದಷ್ಟೇ ಲಾಕ್ ಆಗೋದು. ನಿಮ್ಗೇನಾದರೂ ಕರೆಕ್ಟಾಗಿ ಲಾಕ್ ಆಗಿಲ್ಲ ಅಂದರೆ ನಿಮಗೆ ಇದು ಲೈಟು ಉರಿತಾನೆ ಇರುತ್ತೆ. ಇದು ಆಫ್ ಆಗೋಲ್ಲ. ಇದು ಫುಲ್ ಕ್ಲೋಸ್ ಆದಷ್ಟೇ ಇದು ಆಫ್ ಆಗೋದು. ಹಾಗೆ ಇಲ್ಲಿ ಟೂಲ್ ಕಿಟ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಸಿಗುತ್ತೆ ನಿಮಗೆ ಇಲ್ಲಿ ಫ್ರಂಟ್ ಸೈಡಲ್ಲಿ ಒಂದು ಗ್ಲೌ ಬಾಕ್ಸ್ ಸಿಗುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಓಪನ್ ಮಾಡೋದಕ್ಕೆ ಒಂದು ಬಟನ್ ಸಿಗುತ್ತೆ. ಇಲ್ಲಿ ಬರ್ತಿದ್ದಂಗೆ ನೋಡ್ಬೋದು ನೀವು, ಇಲ್ಲಿ ಚಾರ್ಜಿಂಗ್ ನಿಮಗೆ ನೀವು ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ. ಇಲ್ಲಿ ಆ್ಯಕ್ಚುಲಿ ರಬ್ಬರ್ ಇದು ಸಿಗುತ್ತೆ ಕ್ಲೋಸರ್, ಯಾಕೆಂದರೆ ನಿಮಗೆ ಏನಾದರೂ ನೀರಿಗೆ ಹೋಗಬಾರ್ದು, ಸೇಫ್ಟಿ ಪ್ರಿಕಾಷನ್ಗೋಸ್ಕರ ಇಲ್ಲಿ ನಿಮಗೆ ರಬ್ಬರ್ ಕೊಟ್ಟಿರ್ತಾರೆ. ಹಾಗೆ ಇದನ್ನು ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ಇದು ಒಂಥರ ಚೆನ್ನಾಗಿರುತ್ತೆ. ಯಾರು ಬಂದುಬಿಟ್ಟು ಬೇರೆ ಗಾಡಿಗಳ ಥರ ಕೀಳೋದು ಮಾಡೋಕ್ಕಾಗಲ್ಲ. ಇದೊಂಥರ ಅಡ್ವಾಂಟೇಜ್ ಇದು. ಬನ್ನಿ ಸ್ನೇಹಿತರೆ, ಇದನ್ನು ರೈಡ್ ಮಾಡ್ತಾ ನಿಮಗೆ ಹಂಗೆ ಇನ್ನೂ ಏನೇನು ಇದರಲ್ಲಿ ಫೀಚರ್ ಇದೆ ಅಂದ್ಬಿಟ್ಟು ನಿಮಗೆ ಒಂದೊಂದಾಗೆ ನಾನು ತಿಳಿಸ್ತಾ ಹೋಗ್ತೀನಿ. ಸರಿ ಸ್ನೇಹಿತರೆ, ಬನ್ನಿ ಈಗ ನಾವು ರೈಡ್ ಮಾಡೋಣ. ರೈಡ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಇದೆ ಅಂತ ಗಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಆಮೇಲೆ ನೀವು ಬ್ರೇಕ್ ಇಟ್ಕೊಂಡೆ ಇದನ್ನು ಪ್ರೆಸ್ ಮಾಡಬೇಕು, ಇಂಜಿನ್ ಸ್ಟಾರ್ಟ್ ಮಾಡಬೇಕು. ಇಂಜಿನ್ ಸ್ಟಾರ್ಟ್ ಆದಾಗಲೂ ಒಂಥರ ಸೌಂಡ್ ಬರುತ್ತೆ. ಆ ಸೌಂಡ್ ಬಂದಾಗ ಸ್ಟಾರ್ಟ್ ಆಗಿದೆ ಅಂತ. ಆಮೇಲೆ ನೀವು ಆಕ್ಸಿಲೇಟ್ರ್ ಕೊಟ್ಟರೆ ನಿಮಗೆ ಮುಂದೆ ಹೋಗುತ್ತೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಆ ಸೌಂಡ್ ಏನಿದೆ ಒಂದೊಂದು ಸಲ ಇರಿಟೇಟ್ ಆಗುತ್ತೆ. ಯಾವಾಗಂದರೆ ಈಗ ಟ್ರಾಫಿಕಲ್ಲಿ ನಿಂತಿರ್ತೀರ, ಪದೇ ಪದೇ ಆಫ್ ಮಾಡೋದು ಆನ್ ಮಾಡೋದಿರುತ್ತೆ. ಆ ಟೈಮಲ್ಲಿ ನಿಮಗೆ ಒಂಥರ ಇರಿಟೇಟ್ ಆಗುತ್ತೆ. ಆಮೇಲೆ ಫ್ರೆಂಡ್ಸ್, ನಿಮಗೆ 3 ಥರ ನಿಮಗೆ ಮೋಡ್ ಬರುತ್ತೆ. ಒಂದು ನಿಮಗೆ ಏಕೋ ಮೋಡ್ ಅಂತ. ಏಕೋ ಮೋಡಲ್ಲಿ ನೀವು ಓಡಿಸಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 50 ಕಿಲೋಮೀಟ್ರು ಅಷ್ಟು ಸ್ಪೀಡ್ ಸಿಗುತ್ತೆ. ಮ್ಯಾಕ್ಸಿಮಮ್ಮು 50 ಅಷ್ಟೇ ನಿಮಗೆ ಇದಾಗೋದು. ಬಟ್ ಏಕೋ ಮೋಡಲ್ಲಿ ನನಗೆ ಇಂಥ ಅಪ್ಪು ಗಿಪ್ಪು ಇರೋಂಥ ಜಾಗದಲ್ಲಿ ಏಕೋ ಮೋಡಲ್ಲಿ ನಿಮಗೆ ಕಷ್ಟ ಆಗ್ಬೋದು. ಏಕೋ ಮೋಡ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಪರ್ಸ್ನಲಿ. ನೆಕ್ಸ್ಟ್ ಮೋಡ್ ಬಂದುಬಿಟ್ಟು ನಿಮಗೆ ರೈಡ್ ಮೋಡ್ ಅಂತ ಬರುತ್ತೆ. ಇದು ರೈಡ್ ಮೋಡಲ್ಲಿ ನೀವು ಮ್ಯಾಕ್ಸಿಮಮ್ಮು 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು. ಚೆನ್ನಾಗಿರುತ್ತೆ ಗಾಡಿ, ಒಳ್ಳೆ ಪಿಕಪ್ ಕೊಡುತ್ತೆ. ಹಾಗೆ ನಿಮಗೆ ರೇಂಜ್ ಕೂಡ ಅಪ್ರಾಕ್ಸಿಮೇಟ್ಲಿ ನಿಮಗೆ 100%ಗೆ ನಿಮಗೆ ಒಂದು 93 ಕಿಲೋಮೀಟ್ರ್ ಅಷ್ಟು ರೇಂಜ್ ಸಿಗುತ್ತೆ. ನಿಮಗೆ ಏಕೋ ಮೋಡಲ್ಲಿ ಅಂದರೆ ನಿಮಗೆ 100%ಗೆ ನಿಮಗೆ ಒಂದು ಅಪ್ರಾಕ್ಸಿಮೇಟ್ಲಿ 120 ಕಿಲೋಮೀಟ್ರ್ ರೇಂಜ್ ಸಿಗುತ್ತೆ. ಹಾಗೆ ನಿಮಗೆ ರಶ್ ಮೋಡ್ ಅಂತ ಇದೆ. ಈ ರಶ್ ಮೋಡಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ರೇಂಜ್ ಫುಲ್ಲು ಕಮ್ಮಿ ಆಗುತ್ತೆ. ನೋಡಿ, 85% ಇದ್ದರೆ 65 ಕಿಲೋಮೀಟ್ರ್ ಅಷ್ಟೇ ರೇಂಜ್ ಸಿಗೋದು ನಿಮಗೆ. ರಶ್ ಮೋಡಲ್ಲಿ ಏನಪ್ಪ ಅಂತ ಹೇಳಿದ್ರೆ ಪವರ್ ಜಾಸ್ತಿ ಬೇಕಾಗುತ್ತೆ. ರಶ್ ಮೋಡಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ಲಿ 90 ಕಿಲೋಮೀಟ್ರ್ವರೆಗೂ ನಿಮಗೆ ಟಾಪ್ ಸ್ಪೀಡ್ ಸಿಗುತ್ತೆ. ಬನ್ನಿ, ಬೇಕಾದ್ರೆ ನಿಮಗೆ ಆ್ಯಕ್ಚುಲಿ ಟೆಸ್ಟ್ ಕೂಡ ಮಾಡಿ ತೋರಿಸ್ತೀನಿ. ಈಗ ನಾನು ರೈಡ್ ಮೋಡಲ್ಲಿದ್ದೀನಿ. ಈ ರೈಡ್ ಮೋಡಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಬನ್ನಿ ತೋರಿಸ್ತೀನಿ. ನೋಡಿ, ಈಸಿಯಾಗಿ 55, 60 ಹಿಂಗೆ 80ವರೆಗೂ ನಿಮಗೆ ರೇಂಜ್ ಸಿಗುತ್ತೆ. ಇಲ್ಲಿ ನಿಮಗೆ ಇದು ಬಲ್ಕಿ ಆಗಿದೆ ಗಾಡಿ, ಇದು ಅನ್ನಿಸ್ಬೋದು. ಬಟ್ ನಿಮಗೆ ಟ್ರಾಫಿಕಲ್ಲಿ ಈಸಿಯಾಗಿ ನೀವು ಆರಾಮಾಗಿ ಓವರ್ಟೇಕ್ ಮಾಡ್ಕೊಂಡು ಹೊರಟೋಗ್ಬಿಡ್ಬೋದು. ಯಾವುದೇ ರೀತಿಯ ನಿಮಗೆ ಬೇರೆ ಗಾಡಿಗಳು ಸ್ಟ್ರಗಲ್ ಆಗುತ್ತಲ್ಲ, ಆ ಥರ ನಿಮ್ಗೇನು ಅನ್ಸಲ್ಲ, ಆರಾಮಾಗೆ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನಿಮಗೆ 3ನೇದು ಬಂದ್ಬಿಟ್ಟು ರಶ್ ಮೋಡಲ್ಲಿ ಹೇಗೆ ಅಂದರೆ ನಿಮಗೆ ಗಾಡಿ ಫುಲ್ಲು ಒಂದು 90 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ಬೋದು. ಬಟ್ ನಿಮಗೆ ರೇಂಜು ಫುಲ್ಲು ಡ್ರಾಪ್ ಆಗುತ್ತೆ. ನೋಡ್ತಾ ಇರ್ಬೋದು, 82%ಗೆ 63 ಕಿಲೋಮೀಟ್ರ್ ಅಷ್ಟೇ ನಿಮಗೆ ರೇಂಜ್ ಸಿಗೋದು. ಹೆಚ್ಚು ಕಮ್ಮಿ 90 ಕಿಲೋಮೀಟ್ರ್ವರೆಗೂ ನಿಮಗೆ ಟಾಪ್ ಸ್ಪೀಡ್ ಸಿಗುತ್ತೆ. ಆಮೇಲೆ ಏನಪ್ಪ ಇದ್ರದ್ದು ಅಡ್ವಾಂಟೇಜ್ ಅಂದರೆ ಇದು CBS ಆಗಿರೋದ್ರಿಂದ ಇದು ಬ್ರೇಕಿಂಗ್ ಸಿಸ್ಟಮ್ ಸೂಪರ್ ಆಗಿದೆ. ಇದು ನಿಮಗೆ ಓಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಇದು ಬೇರೆ ಗಾಡಿಗಳ ಸ್ಕೂಟಿಗಳನ್ನ ಓಡಿಸ್ಬೇಕಾದ್ರೆ ನಿಮಗೆ
ಸ್ವಲ್ಪ ಅದು ಇದು ಭಯ ಆಗ್ಬೋದು. ಬಟ್ ಈ ಗಾಡಿ ಓಡಿಸ್ಬೇಕಾದ್ರೆ ನಿಮಗೆ ಬ್ರೇಕಿಂಗ್ ಮೇಲೆ ಫುಲ್ಲು ಕಾನ್ಫಿಡೆನ್ಸ್ ಸಿಗುತ್ತೆ. ಬ್ರೇಕ್ ಆರಾಮಾಗೆ ಫುಲ್ಲು ಸ್ಟ್ರಾಂಗ್ ಬ್ರೇಕ್ ಅಂತಲೇ ಹೇಳ್ಬೋದು. CBS ಇರೋದ್ರಿಂದ ಬ್ರೇಕಿಂಗು ಎಷ್ಟೇ ಸ್ಪೀಡಲ್ಲಿ ಇದ್ರೂ ನೀವು ಬ್ರೇಕ್ ಮಾಡಿಬಿಟ್ಟು ಕಂಟ್ರೋಲ್ ಮಾಡ್ಕೋಬೋದು. ಅದು ಇದ್ರದ್ದು ಒಂದು ಸ್ವಲ್ಪ ಅಡ್ವಾಂಟೇಜ್ ಇದೆ. ಹಾಗೆ ನಿಮಗೆ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನಿಮಗೆ 14 ಇಂಚಸ್ಸು ನಿಮಗೆ ಅಲಾಯ್ ವೀಲ್ ಇರೋದ್ರಿಂದ ನಿಮಗೆ ಗುಂಡಿ ಏನಾದರೂ ಸಿಕ್ಕಿದ್ರೆ ಆರಾಮಾಗೆ ನೀವು ಮ್ಯಾನೇಜ್ ಮಾಡ್ಕೋಬೋದು. ಈಗ ಬೆಂಗಳೂರು ರೋಡ್ ನೋಡಿ ಇರಲ್ಲ ನೀವು, ನೋಡಿ ಇಲ್ಲಿ ಗುಂಡಿ ಹೇಗಿದೆ. ಯಾವುದೇ ಗುಂಡಿ ಗಿಂಡಿ ಸಿಕ್ಕಿದ್ರು ನೀವು ಆರಾಮಾಗೆ ಓಡಿಸ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನಿಮಗೆ ಎತ್ತಾಗೋದು ಏನಾದರೂ ಶಾಕ್ ಅಬ್ಸರ್ವಲ್ಲಿ ಒಂದೊಂದು ಗುಂಡಿ ಇಳಿಸಿದ್ರೆ ಬೇರೆ ಗಾಡಿಗಳಲ್ಲಿ ಫುಲ್ಲು ಒಂಥರ ಟಗ್ ಅಂತ ಸೌಂಡ್ ಬರುತ್ತಲ್ಲ, ಆ ಥರ ಏನು ಅನಿಸಲ್ಲ. ಇದರಲ್ಲಿ ಆರಾಮಾಗೆ ಓಡಿಸ್ಕೊಂಡು ಇದು ಮಾಡ್ಬೋದು. ಹಾಗೆ ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಹಿಲ್ ಅಸಿಸ್ಟ್ ಅಂತ ಒಂದು ಸಿಸ್ಟಮ್ ಇದೆ, ಸರಿನಾ? ಈ ಹಿಲ್ ಅಸಿಸ್ಟ್ ಏನು ಮಾಡುತ್ತೆ ಅಂದರೆ ನೋಡಿ, ಈಗ ಈ ಜಾಗ ಅಪ್ಪಲ್ಲಿದೆ ನೋಡಿ, ಗಾಡಿ ಹಿಂಗೆ ಬಿಟ್ಟರೆ ಹಿಂದೆ ಹೋಗ್ತಾ ಇದೆ ಅಲ್ವಾ. ಈಗ 2 ಬ್ರೇಕು ಹಿಡಿದ್ಬಿಟ್ಟು ಬಿಟ್ಟರೆ ನೋಡಿ ಹಿಲ್ ಹೋಲ್ಡ್ ಆ್ಯಕ್ಟಿವ್ ಅಂತ ಬಂದಿದೆ. ಇದು ಏನಕ್ಕೆ ಅಡ್ವಾಂಟೇಜ್ ಅಂದರೆ ನೀವೆಲ್ಲರೂ ಟ್ರಾಫಿಕಲ್ಲಿ ನಿಂತಿರ್ತೀರ, ಏನಾದರೂ ಸಿಗ್ನಲ್ ಇರುತ್ತೆ ಅಪ್ ಇರೋ ಜಾಗದಲ್ಲಿ, ಅಂಥ ಜಾಗದಲ್ಲಿ ನಿಮಗೆ ಇಲ್ಲ ಅಸಿಸ್ಟು ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಇದರಲ್ಲಿ ಡಿಸ್ಅಡ್ವಾಂಟೇಜು ಇದರಲ್ಲಿ ಏನಪ್ಪ ಅಂದರೆ ಒಂದೊಂದ್ಸಲಿ ವರ್ಕ್ ಆಗುತ್ತೆ, ಒಂದೊಂದ್ಸಲಿ ವರ್ಕ್ ಆಗಲ್ಲ. ಅದಕ್ಕೆ ಇಷ್ಟ ಬಂದಾಗ ಅಷ್ಟೇ ವರ್ಕ್ ಆಗುತ್ತೆ. ಅದೊಂದು ಸ್ವಲ್ಪ ನನಗೆ ಪ್ರಾಬ್ಲಮ್ ಅನಿಸುತ್ತೆ. ನೋಡಿ ಈಗ ನೋಡಿ ಬ್ರೇಕ್ ಹಿಡ್ದೀನಿ, ನೋಡಿ ಬ್ರೇಕ್ ಹಿಡಿತೀನಿ, ಬಟ್ ಆಗ್ತಿಲ್ಲ. ಒಂದೊಂದ್ಸಲಿ ಆಗುತ್ತೆ, ಒಂದೊಂದ್ಸಲಿ ಆಗಲ್ಲ. ಈಗ ಆಗ್ತಿದೆ. ಅಂದರೆ ಇದಕ್ಕೆ ಯಾವ ಥರ ಅಂತ ಹೇಳಿದ್ರೆ ಜಾಸ್ತಿ ಅಪ್ಪಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಸ್ವಲ್ಪ ಲೈಟಾಗಿ ಏನಾದರೂ ಸ್ಲೋಪ್ ಇದ್ದರೆ ಅದು ವರ್ಕ್ ಆಗಲ್ಲ. ಆ ಥರ ಇದು ಮ್ಯಾನುಫ್ಯಾಕ್ಚರಿಂದನೇ ಆ ಥರ ಮಾಡ್ಯಾರೆ. ಇರಲಿ ಬಿಡಿ, ಚೆನ್ನಾಗಿದೆ. ಹಿಲ್ ಅಸಿಸ್ಟ್ ಅನ್ನೋದು ಒಂಥರ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಇರೋದು. ಹಾಗೆ ನೀವು ಏನಾದರೂ ಎಲೆಕ್ಟ್ರಿಕ್ ಸ್ಕೂಟರು ಮಳೇಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅದು ಇದು ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಚುಲಿ ಮಳೆ ಇದ್ದಾನು ಈಗ ಹೆಚ್ಚು ಕಮ್ಮಿ 1 ವಾರದಿಂದ ನೈಟ್ ಫುಲ್ಲು ಮಳೆನೇ ಇದೆ. ಮಳೆಲೂ ಹೆಚ್ಚು ಕಮ್ಮಿ ಸರಿಯಾಗಿ ಓಡಿಸೀನಿ ಗಾಡಿನ ಮಾತ್ರ. ಮಳೆಲೂ ಕೂಡ ನಾನು ಈ ಗಾಡಿನ ಡ್ರೈವ್ ಮಾಡೀನಿ, ಯಾವುದೇ ರೀತಿ ಪ್ರಾಬ್ಲಮ್ ಏನು ಕಾಣಿಸ್ಲಿಲ್ಲ ನನಗೆ. ಆರಾಮಾಗೆ ಓಡಿಸ್ಬೋದು ಮಳೆಲೂ ಕೂಡ. ಹಾಗೆ ಆಮೇಲೆ ಮಳೆಲೂ ನಿಲ್ಸಿದ್ದೀನಿ. ಮಳೆಲೂ ಏನು ಪ್ರಾಬ್ಲಮ್ ಆಗಿಲ್ಲ ಸದ್ಯಕ್ಕೆ. ಮುಂದೆ ಏನಾದರೂ ನೋಡೋಣ, ಮುಂದೆ ಏನಾದರೂ ಆದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಗಾಡಿದು ಏನಾದರೂ ಮೇಜರ್ ಯಾವುದೇ ರೀತಿಯಾದ ಪ್ರಾಬ್ಲಮ್ ಏನೂ ಇಲ್ಲ. ಬಟ್ಟು ಏನಪ್ಪ ಇದ್ರದ್ದು ಡಿಸ್ಅಡ್ವಾಂಟೇಜ್ ಅಂದರೆ ಇದು ಸ್ವಲ್ಪ ರೇಂಜು ಕಮ್ಮಿ ಆಗುತ್ತೆ. ಸ್ನೇಹಿತರೆ, ನಾನು ಈ ಗಾಡಿನ ಮೇ ಎಂಡಲ್ಲೇನೋ ಬುಕ್ ಮಾಡಿದ್ದು. ನನಗೆ ಜೂನ್ 10ಗೆ ನನಗೆ ಈ ಗಾಡಿ ರಿಸೀವ್ ಆಗಿರೋದು. ಇದು ಹೆಚ್ಚು ಕಮ್ಮಿ ನಾನು ನೋಡ್ತಿರ್ಬೋದು ನೀವು 3343 ಕಿಲೋಮೀಟ್ರು ಓಡಿದೆ. ಇದುವರೆಗೂ ನಾನು ಯಾವುದೇ ಮೇಜರ್ ಇಶ್ಯೂ ನನಗೆ ಯಾವುದೇ ರೀತಿಯಾದ ಬಂದಿಲ್ಲ. ಬಟ್ ಒಂದೊಂದು ಸಲ ಮಳೆಯಲ್ಲಿ ನೆಂದರೆ ಬ್ರೇಕಲ್ಲಿಂದ ಸೌಂಡ್ ಬರುತ್ತೆ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ಎಲ್ಲ ಗಾಡಿಗಳಲ್ಲೂ ಕಾಮನ್ ಅನ್ಕೋತೀನಿ. ಬಟ್ಟು ಇದರಲ್ಲಿ ಆಮೇಲೆ ಮಳೆ ಏನಾದರೂ ಇದ್ದಾಗ ಸ್ವಲ್ಪ ಬ್ರೇಕಿಂಗು ಸ್ವಲ್ಪ ಕೆಲಸ ಮಾಡೋದು ಕಮ್ಮಿ, ಅಂದರೆ ಅಷ್ಟು ಸ್ಟ್ರಾಂಗ್ ಬ್ರೇಕ್ ಇರಲ್ಲ. ಅದೊಂದು ಸ್ವಲ್ಪ ನನಗೆ ಪ್ರಾಬ್ಲಮ್ ಅನಿಸ್ತದೆ. ಹಾಗೆ ಇದ್ರದ್ದು ಪ್ರೈಸ್ ನೋಡೋಕ್ಕೆ ಬಂದರೆ ನೀವು, ನಾನು ಇದನ್ನು ತೊಗೊಂಡಾಗ ಆ್ಯಕ್ಚುಲಿ ಇದನ್ನು ನಾನು ತೊಗೊಂಡಿದ್ದು ಲೋನಲ್ಲೇ ತೊಗೊಂಡಿದ್ದು. ನನ್ನ ಗಾಡಿ ಇದು ನನಗೆ ಸ್ಟೋರಿನ ಪರ್ಪೋಸಿಗೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಬೇಕಿತ್ತು. ನನಗೆ ಹೆಚ್ಚು ಕಮ್ಮಿ ಮಂತ್ಲಿ 6,000 to 7,000 ಪೆಟ್ರೋಲ್ ರೇಟ್ ಹೊರಟೋಗುತ್ತೆ ನನಗೆ. ಹಂಗಾಗಿ ನಾನು ಲೋನಲ್ಲೇ ಈ ಗಾಡಿ ತೊಗೊಂಡಿದ್ದು. ನಾನು ಒಂದು 45,000 ರುಪೀಸು ನಾನು ಡೌನ್ ಪೇಮೆಂಟ್ ಮಾಡಿದೆ. ಇನ್ನು ಮಿಕ್ಕಿದ್ದು ಲೋನ್ ಅಂತ ಕೊಟ್ಟರು. ಹೆಚ್ಚು ಕಮ್ಮಿ ನನಗೆ ಎಷ್ಟು ಬಿತ್ತು ಅಂದರೆ ಇದು 77,000 ಬಿತ್ತು ನನಗೆ. ಅಂದರೆ ಲೋನು ಪ್ರೊಸೆಸಿಂಗ್ ಫೀಸ್ ಅಂತೆ, ಅದಂತೆ ಇದಂತೆ ಅಂತ. ನೀವೇನಾದರೂ ತೊಗೊಳಂಗಿದ್ರೆ ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡ್ರೆ ನಿಮಗೆ ಅಡ್ವಾಂಟೇಜ್ ಇದೆ. ಹೆಚ್ಚು ಕಮ್ಮಿ ನಾನು ಮಂತ್ಲಿ ಒಂದು 5,000 EMI ಅಂತಲೇ ನಾನು ಇಟ್ಕೊಂಡಿರೋದು. ಈಗ ಎಲ್ಲಿ ತೊಗೊಂಡೆ ಏನು ತೊಗೊಂಡೆ ಅದನ್ನೆಲ್ಲ ಹೇಳೋಕ್ಕೆ ಹೋಗಲ್ಲ ನಾನು. ಬಟ್ಟು ನಾನು ತೊಗೊಂಡಿದ್ದು ಇಷ್ಟು ಅಮೌಂಟ್ ಆಗಿದೆ ಸ್ನೇಹಿತರೆ. ಹೌದು, ಇದು ಸ್ವಲ್ಪ ಜಾಸ್ತಿನೇ ಅನ್ನಿಸ್ತುತ್ತೆ. ಬಟ್ ನನಗೆ ಇದೆ ಅಂದರೆ ನನಗೆ 6,000 to 7,000 ನನಗೆ ಮಂತ್ಲಿ ಪೆಟ್ರೋಲಿಗೆ ಹೊರಟೋಗಿರುತ್ತೆ.
5,000 ರೂಪಾಯಿ EMI ಅಲ್ಲೇ ಕಟ್ಕೋತೀನಿ ಅಷ್ಟೇ. ನಾನು ಆ ಥರ ಥಿಂಕ್ ಮಾಡಿಕೊಂಡು ನಾನು EMI ಆಪ್ಷನಿಗೆ ಹೋಗಿದ್ದು. ನೀವೇನಾದರೂ ತೊಗೊಳ್ತೀನಿ ಅಂತ ಹೇಳಿದ್ರೆ ನೀವು ಆರಾಮಾಗಿ ಫುಲ್ ಕ್ಯಾಶ್ ಕೊಟ್ಬಿಟ್ಟೆ ನೀವು ತೊಗೊಂಡ್ರೆ ಬೆಟರ್. ನಿಮಗೆ ಹೆಚ್ಚು ಕಮ್ಮಿ ಒಂದು 40-50 ಸಾವಿರ ಉಳಿಯುತ್ತೆ. ಹಾಗೆ ಸ್ನೇಹಿತರೆ, ಈ ಗಾಡಿ ಬಂದ್ಬಿಟ್ಟು ನಾನು ತೊಗೊಂಡಿರೋದು ವರ್ಷನ್ 3. ಇದರಲ್ಲಿ 4 ಥರ ಕಲರ್ ಬರುತ್ತೆ. ಒಂದು ವೈಟ್ ಬರುತ್ತೆ, ಇನ್ನೊಂದು ಸಮ್ಮರ್ ರೆಡ್ ಅಂತ ಬರುತ್ತೆ, ಇನ್ನೊಂದು ಮಾನ್ಸೂನ್ ಬ್ಲೂ ಅಂತ ಬರುತ್ತೆ, ಇನ್ನೊಂದು ಗ್ರೇ ಕಲರಲ್ಲಿ ಒಂದು ಬರುತ್ತೆ. ಇದು 4 ಕಲರ್. ಈ 4 ಕಲರಲ್ಲಿ ನಿಮಗೆ ಗಾಡಿ ಸ್ನೇಹಿತರೆ, ಈ ಗಾಡೀಲಿ ನಿಮಗೆ 4 ಡಿಸ್ಅಡ್ವಾಂಟೇಜ್ ಇದೆ. ರೇಂಜು ಫುಲ್ಲು ಕಮ್ಮಿ ಇದೆ. ಇದು ರೇಂಜು ಯಾರಾದರೂ ಡೆಲಿವರಿಗೆ ಮತ್ತು ಬೈಕ್ ಟ್ಯಾಕ್ಸಿಗೆ ಯೂಸ್ ಮಾಡ್ತೀನಿ ಅಂದರೆ ಇದು ವರ್ತಿಲ್ಲ. ಇದು ಈ ಗಾಡಿ ರೇಂಜೇ ಇಲ್ಲ ನಿಮಗೆ. 93 ಕಿಲೋಮೀಟರ್, 100%ಗೆ 93 ಕಿಲೋಮೀಟರ್ ಅಂದರೆ ನಿಮಗೆ ಬೇರೆ ಗಾಡಿಗಳಲ್ಲಿ ಹೋಲಿಸ್ಕೊಂಡ್ರೆ ಇದು ರೇಂಜ್ ಇಲ್ಲ. ಇದು ನೀವು ಯೂಸ್ ಮಾಡೋಕ್ಕಾಗಲ್ಲ ಡೆಲಿವರಿ ಮತ್ತು ಬೈಕ್ ಟ್ಯಾಕ್ಸಿ ಪರ್ಪಸ್ಸಿಗೆ. ಆಮೇಲೆ ಎರಡನೇ ಡಿಸ್ಅಡ್ವಾಂಟೇಜ್ ಅಂದರೆ ಚಾರ್ಜಿಂಗ್ ಟೈಮು ಹೆವಿ ಆಗೋಗುತ್ತೆ. 5 ಅವರ್ ಚಾರ್ಜು. ಮುಂಚೆ 6 ಅವರ್ ಇತ್ತು, ಈಗ 5 ಅವರಿಗೆ ಮಾಡಿದ್ದಾರೆ. ಯೂಸ್ ಇಲ್ಲ. 5 ಅವರ್ ಚಾರ್ಜ್ ಅಂದರೆ ನೀವು ನೀವೇನಾದರೂ ಚಾರ್ಜಿಗೆ ಇಟ್ಟರೆ ಚಾರ್ಜಲ್ಲೇ ಇರುತ್ತೆ ಅಷ್ಟೇ ಗಾಡಿದು. ಬೇರೆ ಯೂಸಿಗೆ ಮಾಡೋಕ್ಕೆ ಆಗಲ್ಲ. ಪದೇ ಡೈಲಿ ಚಾರ್ಜ್ ಹಾಕ್ಕೊಳ್ಬೇಕು. ಕಷ್ಟನೇ. ಡೈಲಿ ಚಾರ್ಜ್ ಮಾಡ್ಕೋಬೇಕು ಅಂದರೆ ನಿಮಗೆ ಯಾರಾದರೂ ಫೆಸ್ಸಿಲಿ 2 ಕಡೆನೂ ಚಾರ್ಜಿಂಗ್ ಇತ್ತು ಅಂದರೆ ಅದು ನಡೆಯುತ್ತೆ. ನೀವು ಎಲ್ಲಾದರೂ ಮನೆಯಲ್ಲಷ್ಟೇ ಚಾರ್ಜ್ ಮಾಡ್ಕೋತೀನಿ ಅಂದರೆ ನಿಮಗೆ ವರ್ತಿಲ್ಲ ಈ ಗಾಡಿ. ಆಮೇಲೆ 3ನೇ ಡಿಸ್ಅಡ್ವಾಂಟೇಜ್ ಅಂದರೆ ಇದು ಪ್ರೈಸು ಹೈ ಆಗೋಯ್ತು. ಇದು ಪ್ರೈಸು ನನಗೆ ಅನ್ನಿಸ್ದಂಗೆ. ನನಗೆ ಹೇಳಿದ್ದು 147 ಅಂದ್ಬಿಟ್ಟು ನನಗೆ 177ವರೆಗೂ ಹೊರಟೋಯ್ತು ನನಗೆ. ನಂದು ಬಿಡಿ, ನನ್ನ ಲೋನು ಅಂತ ಇಟ್ಕೊಂಡ್ರು. ಈಗ ಅಪ್ರಾಕ್ಸಿಮೇಟ್ಲಿ 167 ಆಗಿರಬೇಕು ಪ್ರೈಸು. ಇದು ಗಾಡಿಗೆ ಪ್ರೈಸು ಜಾಸ್ತಿನೇ ಅಂತ ಅಂದ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಇದು 4ನೇ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನಿಮಗೆ ಇದು ಅಪ್ಲಿಕೇಶನು. ನಿಮಗೆ ಅಪ್ಲಿಕೇಶನಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಅಪ್ಲಿಕೇಶನು ರಿಬರ್ ಕಡೆಯಿಂದನೇ, ಕಂಪ್ನಿ ಕಡೆಯಿಂದ ಇರೋ ಅಪ್ಲಿಕೇಶನ್ನು. ಇದು ಎಷ್ಟು ಪೂರ್ ಇದೆ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ದಲ್ಲೇ ಇದ್ರೇ ಬೆಟರ್ ಅನ್ನಿಸ್ಬಿಡುತ್ತೆ ನಿಮಗೆ. ನೋಡಿ, ಈಗ ಇದರಲ್ಲಿ ನಿಮಗೆ ಚಾರ್ಜಿಂಗು ಎಷ್ಟಿದೆ ಮತ್ತು ರೇಂಜ್ ಎಷ್ಟಿದೆ ಅಂತ ನಿಮಗೆ ತೋರಿಸುತ್ತೆ. ಇದರಲ್ಲಿ ನಿಮಗೆ ಇನ್ನೂ ಒಳಗೋದ್ರೆ ಒಂದೊಂದ್ಸಲಿ ನಿಮಗೆ ಕನೆಕ್ಟೇ ಆಗಲ್ಲ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಇದು ಗ್ಲಿಚ್. ಇದು ನಾನು ಓಡಿಸಿರೋದು ಒಂದು ಹೆಚ್ಚು ಕಮ್ಮಿ 3351 ಕಿಲೋಮೀಟರು. ಇದರಲ್ಲಿ ತೋರಿಸ್ತಿದೆ ನೋಡಿ 79,552. ಇದು ಆ್ಯಕ್ಚುಲಿ ಇದು ಫೇಕೆ. ಇದು ನಾನು ಉಳಿಸಿರೋದು ಅಂದರೆ ನಿಮಗೆ ಸೇವಿಂಗ್, ಸ್ಮಾರ್ಟ್ ಸೇವಿಂಗ್ ಅಂತ ತೋರಿಸ್ತಿದೆ ಇಲ್ಲ. ಇದು 79,552. ಇದು ಸುಮ್ಮನೆ ಇದೆ, ಗ್ಲೀಚ್ ಆಗಿದೆ. ಇದು ಆ್ಯಕ್ಚುಲಿ ಇದು ಗ್ಲಿಚ್ ಆಗಿರೋದ್ರಿಂದ ನಿಮಗೆ ಆ ಥರ ತೋರಿಸ್ತಿದೆ. ನಮಗೆ ಅಪ್ರಾಕ್ಸಿಮೇಟ್ಲಿ ಸೇವ್ ಆಗಿರೋದು ಅಂದರೆ ನನಗೆ ಒಂದು 3,000ಕ್ಕೆ ಒಂದು 7,000 to 8,000 ಸೇವ್ ಆಗಿರ್ಬೋದು ಪೆಟ್ರೋಲ್ ಕಾಸ್ಟು ನನಗೆ. ಇದರಲ್ಲಿ ಒಂದು ಸರ್ವೀಸ್ ಆಗಿದೆ ನನಗೆ. ಇದು ಸರ್ವೀಸು ಫ್ರೀ ಇಲ್ಲ ನಿಮಗೆ. ಫಸ್ಟ್ ಸರ್ವೀಸು ಬೇರೆ ಕಡೆ ಮುಂಚೆ ಫ್ರೀ ಸಿಗ್ತಿತ್ತಲ್ಲ, ಆ ಥರ ಫ್ರೀ ಇರಲ್ಲ ಇದು ನಿಮಗೆ. ಸರ್ವೀಸಿಗೆ ನನಗೆ 1,200 ರೂಪೀಸ್ ಏನೋ ಆಯಿತು ಫಸ್ಟ್ ಸರ್ವೀಸು. ಈಗ ನೆಕ್ಸ್ಟ್ ಸರ್ವೀಸು 5,000 ಕಿಲೋಮೀಟ್ರಿಗಿದೆ. 5,000 ಕಿಲೋಮೀಟ್ರಿಗೆ ನೀವು ನೆಕ್ಸ್ಟ್ ಸರ್ವೀಸು ಎಷ್ಟಾಗುತ್ತೆ ಅಂತ ನಾನು ಮುಂದೆ ಬರೋ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಫ್ರೆಂಡ್ಸ್, ಈಗ ಮೇಯ್ನು ಒಬ್ಬೊಬ್ಬರಿಗೆ ಡೌಟ್ ಇರುತ್ತೆ, ಈ ಗಾಡೀಲಿ ಸಿಲಿಂಡ್ರು ಇಡಿಸುತ್ತಾ ಇಲ್ವ ಅಂತ. ಅದಕ್ಕೋಸ್ಕರ ಒಂದು ಸಿಲಿಂಡ್ರನ್ನ ತಂದಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು. ಸಿಲಿಂಡ್ರು ಇಡಿಸುತ್ತಾ ಇಲ್ಲ ಅಂತ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಆ್ಯಕ್ಚುಲಿ ಕವರ್ ಹಾಕಿದ್ರೆ ಬೆಟರು, ಏಕೆಂದರೆ ಸ್ಕ್ರ್ಯಾಚಸ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಕವರ್ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇದು ಸಿಲಿಂಡ್ರ್ ಇಟ್ಟರೆ ನಿಮಗೆ ಆರಾಮಾಗಿ ಇಡಿಸುತ್ತೆ, ಯಾವುದೇ ತೊಂದರೆ ಇಲ್ದಂಗೆ. ಸಿಲಿಂಡ್ರು ಕೂಡ ನೀಟಾಗಿ ಇಡಿಸುತ್ತೆ ಗಾಡೀಲಿ. ಯಾರು ಸಿಲಿಂಡ್ರು ತೊಗೊಂಡೋಗ್ಬೇಕು ಅಂದರೆ ಈಸಿಯಾಗಿ ತೊಗೊಂಡೋಗ್ಬೋದು. ಹಾಗೆ ಸ್ನೇಹಿತರೆ, ನಿಮಗೆ ಇನ್ನೂ ಏನಾದರೂ ಸ್ಟೋರೇಜ್ ಕಮ್ಮಿ ಅನಿಸಿದ್ರೆ ನಿಮಗೆ ಇದು ಏನು ಸ್ಕ್ರ್ಯಾಚ್ ಗಾರ್ಡ್ ಇದೆಯಲ್ಲ, ಇದಕ್ಕೆ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ಸು ಬರುತ್ತೆ. ಅದನ್ನು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು ಇಂಡಿ ಶೋರೂಮಲ್ಲಿ. ಆಮೇಲೆ ಸ್ನೇಹಿತರೆ, ಇದು ಚಾರ್ಜಿಂಗ್ ಮಾಡೋದು ಎಷ್ಟು ಕಾಂಪ್ಲಿಕೇಟೆಡ್ ಅಂದರೆ ಬನ್ನಿ ತೋರಿಸ್ತೀನಿ ನಿಮಗೆ. ಎಷ್ಟು ಕಷ್ಟ ಬೀಳಬೇಕು ಅಂದರೆ ಚಾರ್ಜಿಂಗ್ ಮಾಡೋದಕ್ಕೆ. ಚಾರ್ಜಿಂಗ್ ಮಾಡೋದೇ ಹೆವಿ ಹಿಂಸೆ ನನಗೆ. ನೋಡಿ, ಮೊದಲು ಇದು ಕೀ ತೆಗಿಬೇಕು, ಆಮೇಲೆ ಡಿಕ್ಕಿ ಓಪನ್ ಮಾಡಬೇಕು, ಚಾರ್ಜರ್ ತೊಗೋಬೇಕು,
ಈ ಚಾರ್ಜರ್ ತೊಗೋಬೇಕು. ಈ ಚಾರ್ಜರ್ ಬೇರೆ ಎಷ್ಟು ವೆಯ್ಟ್ ಇದೆ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಇದೆ, ಒಂದು 3 kg ಇದೆ. ಆಮೇಲೆ ಇಲ್ಲಿ ಗ್ಲೌ ಬಾಕ್ಸಲ್ಲಿ ಚಾರ್ಜಿಂಗ್ ಪೋರ್ಟ್ ಓಪನ್ ಮಾಡ್ಕೋಬೇಕು. ಇದೇ ಹೆವಿ ಹಿಂಸೆ ಹೋಗುತ್ತೆ ನನಗೆ, ಚಾರ್ಜಿಂಗು ಹಾಕಿದ್ರೆ ತೆಗಿಯೋದೇ ಹಿಂಸೆ ನಮಗೆ. ಆಮೇಲೆ ಕ್ಲಿಕ್ ಅಂತ ಸೌಂಡ್ ಬರುತ್ತೆ ಚಾರ್ಜಿಂಗ್ ಹಾಕಿದಾಗ, ಆಮೇಲೆ ಮತ್ತೆ ಆಫ್ ಮಾಡಬೇಕು ನೀವು. ಚಾರ್ಜರು ನೀವು ಆನ್ ಮಾಡಬೇಕು ಮೊದಲು, ಆವಾಗ ಕೀ ಆಫ್ ಟು ಚಾರ್ಜ್ ಅಂತ ಬರುತ್ತೆ. ಆಫ್ ಮಾಡಿದ್ರೆ ಪ್ಲಗ್ಡ್ ಇನ್ ಅಂತ ಬರುತ್ತೆ. ಆವಾಗ ನೀವು ಇದನ್ನ ತೊಗೊಂಡು ಚಾರ್ಜಿಂಗ್ ಸಾಕೆಟಿಗೆ ಹಾಕಬೇಕು. ಚಾರ್ಜಿಂಗ್ ಸಾಕೆಟಿಗೆ ಹಾಕ್ಬಿಟ್ಟು ನಿಮ್ದೇನಿರುತ್ತಲ್ಲ ಅದನ್ನು ಸ್ಕ್ಯಾನ್ ಮಾಡಬೇಕು ಚಾರ್ಜರ್ದು. ಚಾರ್ಜಿಂಗ್ ಪೋರ್ಟ್ನ ನೀವು ಪ್ಲಗ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ, ನಿಮಗೆ ಚಾರ್ಜಿಂಗ್ದು ಇಂಡಿಕೇಟ್ರು ಬರುತ್ತೆ. ಫುಲ್ ಚಾರ್ಜ್ ಬೈ 3:59, 4 ಗಂಟೆವರೆಗೂ ಈಗ ಚಾರ್ಜಿಂಗು. ಈಗ ಟೈಮ್ ಎಷ್ಟೀಗ? ಟೈಮು 1:15, 4 ಅವರ್. ಈಗ 4 ಗಂಟೆ ಅಂದರೆ 3 ಅವರ್ ಚಾರ್ಜ್ ಆಗಬೇಕೀಗ. ಚಾರ್ಜ್ ಆಗಿದ್ರೆ 100% ಆಗುತ್ತೆ. ಇದು ನನಗೆ ಭಾರಿ ಹಿಂಸೆ ಇದು ಚಾರ್ಜ್ ಮಾಡೋದು. ನೋಡೋಣ ಬನ್ನಿ ಫ್ರೆಂಡ್ಸ್, ಅದು ಚಾರ್ಜ್ ಆಗಿದೆ. ಸರಿ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತೆ ಏನಾದರೂ ನಿಮಗೆ ಇದೇ ಥರ ವೀಡಿಯೋ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಯಾವುದಾದ್ರೂ ಗಾಡಿದು ರಿವ್ಯೂ ಬೇಕು ಅಂದ್ರೂ ನೀವು ಕಮೆಂಟ್ ಮಾಡ್ಬೋದು, ನಾನು ಆ ಗಾಡಿಗಳದ್ದು ರಿವ್ಯೂ ಮಾಡ್ತೀನಿ. ಸರಿ ಸ್ನೇಹಿತರೆ, ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.